ಅಧ್ಯಕ್ಷರಾದ ಹರೀಶ್ ಕುದುರೆಯವರು ಪಕ್ಷದ ಹಿರಿಯರು ಹಾಗೂ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಜ್ಞಾನೇಶ್ವರ್ ಸಿಂಗಾರಿ ಅವರಿಗೆ ವೇದಿಕೆ ಮೇಲೆ ಆಹ್ವಾನ ಮಾಡ್ತೇನೆ. ಅದೇ ರೀತಿ ಪಕ್ಷದ ಜಿಲ್ಲಾ ಉಸ್ತುವಾರಿಯಾದ ಜಾಫರ್ ಕುರೇಶಿ ಸರ್ ಅವರಿಗೆ ಆಹ್ವಾನ ಮಾಡ್ತೇನೆ. ಅದೇ ರೀತಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಕಪಿಲ್ ಗೋಡ್ಬಲೆ ಸರ್ ಅವರಿಗೆ, ಅದೇ ರೀತಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಸಚಿನ್ ಗಿರಿ ಸರ್ ಅವರಿಗೂ ವೇದಿಕೆ ಮಾಡ್ತೇನೆ. ಅದೇ ರೀತಿ ತಾಲೂಕು ಅಧ್ಯಕ್ಷರಾದ ಮಹೇಶ್ ಬೋಲಾ ಅವರಿಗೂ ವೇದಿಕೆ ಮೇಲೆ ಸಭೆಗೆ ಆಗಮಿಸಿದ ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ನನ್ನ ಸಹೋದರಿಗೂ ಹಾಗೂ ಡಿಮಾರಿನಿಯ ಎಲ್ಲ ಜಿಲ್ಲಾಧ್ಯಕ್ಷರ ಗೌರವಾಧ್ಯಕ್ಷರು ನಾನು ಕಾರ್ಯಕ್ರಮಕ್ಕೆ ಗೌರವಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಕುರಿತು ಜಿಲ್ಲಾ ಉಪಾಧ್ಯಕ್ಷರಾದ ಸಚಿನ್ ಗಿರಿ ಅವರು ಒಂದೆರಡು ಮಾತಾಡಬೇಕಂತ ಅವರಿಗೆ ಕಾಂಶಿರಾಮ್ಜಿ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ಸ್ನೇಹಿತರು ಸೇರಿಕೊಂಡು ಆಚರಣೆ ಮಾಡ್ತಿದ್ದೇವೆ ಒಂದು ವೇಳೆ. ಆದರೆ ನಾವು ಕಾಂಶಿರಾಮ್ ಅವರ ಒಂದು ಸಿದ್ಧಾಂತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಯಾರು ಕೂಡ ಮರೆಯಬಾರದು. ಈಗಾಗಲೇ ಎಲ್ಲ ನಮ್ಮ ಹಿರಿಯ ನಾಯಕರು, ನಮ್ಮ ಜಿಲ್ಲಾಧ್ಯಕ್ಷರಾದ ಕಪಿಲ್ ಗೋಡ್ಬಳೆ ಅವರು ಎಲ್ಲರೂ ಕೂಡ ಸುಸ್ತಾರಾಗಿ ನಮ್ಮ ಕಾಂಶಿರಾಮ್ಜಿ ಅವರ ಸಿದ್ಧಾಂತ ಮತ್ತು ಅವರ ತತ್ವಾದರ್ಶಗಳನ್ನು ಪಾಲನೆ ಮಾಡಿಕೊಂಡು ಈ ಒಂದು ಮುಂದಿನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಎಲ್ಲರೂ ಸಬಲರಾಗಿ ಆರ್ಥಿಕವಾಗಿ ಮುಂದುವರೆದು ಈ ನಮ್ಮ ದೇಶದಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಸಿಗಬೇಕಾದಂಥ ಎಲ್ಲ ಒಂದು ಸೌಲಭ್ಯವನ್ನು ನಾವು ಕೂಡ ಅವರಿಗೆ ಕಪಿಗೋಡೆಗಳನ್ನು ಫೋನ್ ಮಾಡಿ ಸರ್ ನಮಗೆ ಹೆಲ್ಪ್ ಬೇಕಂತ ಅನೇಕ ಸಲ ನಾನು ಕೂಡ ಅವರಿಗೆ ಫೋನ್ ಮಾಡಿದ್ದೇನೆ. ನಾನು ಭೀಮಾನ್ ಜಿಲ್ಲಾವರ್ತಿಸಿ ಕೂಡ ಇದರ ಮುಚ್ಚುಮರೆ ಬೇಡ. ಯಾಕೆ ಸಮಾಜದ ಕೆಲಸಕ್ಕಾಗಿ ಯಾರು ಕೂಡ ಒಟ್ಟಿಗಾಗಿ ಕೆಲಸ ಮಾಡಿದ್ರೆ ಅನ್ನೋದು ಆರ್ಥಿಕವಾಗಿ ನಾವೆಲ್ಲರೂ ಒಂದು ನ್ಯಾಯ ಪಡೆಯಬೇಕಂತ ಒಂದು ಅವಕಾಶಗಳು ಸಿಗ್ತಾವೆ ಭಾಳಷ್ಟು. ಹಾಗಾಗಿ ನಾವೆಲ್ಲರೂ ಪಕ್ಷ ಭೇದ ಮರೆತು ಬಹುಜನ ಸಮಾಜ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗಿ ಕಾಂಶಿರಾಮ್ ಅವರು ತಮ್ಮ ಈಗಾಗಲೇ ವಂಚರಾದರೂ ಕೂಡ ಬರೆದು ಕೊಟ್ಟಿಲ್ಲ ಅಂತ ಬಾಬಾ ಸಾಹೇಬ್ ಕಾಂಶಿರಾಮ್ ಅವರು ಏನು ಹೇಳ್ತಿದ್ರು, ಸೈಕಲ್ ಮೇಲೆ ಹೋಗಿ ಇಷ್ಟು ನಾಲ್ಕು ಸಮಾಜಕ್ಕೂ ವಿಜಯ ಇಂಥ ಒಂದು ಸನ್ನಿವೇಶಗಳು ನಮ್ಮಲ್ಲಿ ಉತ್ಪತ್ತಿಯಾಗಿರ್ತವೆ. ಇಂಥ ಅನೇಕ ಕಾಂಶಿರಾಮ್ ಅವರ ಮಾತು ಹಿತನುಡಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ನಾವು ಮನಸ್ಸಿನಲ್ಲಿ ಅಳವಡಿಸಿಕೊಂಡು ಅವರ ಪುಸ್ತಕಗಳನ್ನು ಓದಿ ನಾವೆಲ್ಲ ಏನಾದರೂ ಮುಂದೆ ಬರಬೇಕಾದ್ರೆ ಇದು ನಾವು ಮಾಡೇಬೇಕು. ಇದಕ್ಕೆ ಆದಷ್ಟು ಮಟ್ಟಿಗೆ ನಾವು ಕೂಡ ನಿಮ್ಮ ಜೊತೆಯಾಗಿರ್ತೇವೆ ಅಂತ ಹೇಳಿ ಈ ಸಂದರ್ಭ ಹೇಳಿ ವೇದಿಕೆ ಮೇಲೆ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ಸಹೋದರ ಜ್ಞಾನೇಶ್ವರ ಸಿಂಗಾರಿ ಅವರು, ಅದೇ ರೀತಿಯಾಗಿ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಉಸ್ತುವಾರಿ ಸಹೋದರ ಜಾಫರ್ ಕುರೇಶಿ ಅವರು, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಹೋದರ ಕಪಿಲ್ ಗೋಡ್ಬಲೆ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಸಹೋದರ ಶಕ್ತಿಕಾಂತ್ ಬೈದೊಡ್ಡಿ ಅವರು ಮತ್ತು ಸಹೋದರ ಮತ್ತು ಬೀದರ್ ನಾರ್ತ್ ಅಸೆಂಬ್ಲಿ ಅಧ್ಯಕ್ಷರಾದ ಮಹೇಶ್ ಬೋಲಾ ಅವರು, ಇವತ್ತಿನ ದಿನ ನಾವು ಈ ದೇಶ ಕಂಡ ಅಪ್ರತಿಮ ರಾಜಕೀಯ ನಾಯಕ ಮತ್ತು ಜೈಭೀಮ್ ಎನ್ನುವ ಪದ ಬಳಕೆಯ ಮೂಲಕ ಪ್ರಪ್ರಥಮ ಬಾರಿಗೆ ಇಡೀ ದೇಶಾದ್ಯಂತ ಸೈಕಲ್ ಜಾಥಾದ ಮೂಲಕ ದಲಿತರು ಸಹ ಜೈಭೀಮ್ ಎನ್ನುವ ಪದದ ಮೂಲಕ ರಾಜಕೀಯ ಶಕ್ತಿಯನ್ನು ಹಿಡಿಯಬಹುದು ಅಂತ ಹೇಳಿ ಕನಸು ಕಟ್ಟಿ ಆ ಕನಸನ್ನು ನನಸು ಮಾಡಿರುವಂಥ ಬಹುಜನ ನಾಯಕ ಸ್ಕಟ್ ಮಿಸೈಲ್ ಮಾನ್ಯವರು ಕಾಂಶಿರಾಮ್ ಸಾಹೇಬರ 91ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿನ ನಾವು ಇಲ್ಲಿ ಸೇರಿದ್ದೇವೆ. ಮಾನ್ಯವರು ಕಾಂಶಿರಾಮ್ ಸಾಹೇಬರು ಭಾರತದ ಕೇಂದ್ರ ಸರ್ಕಾರದ DRDO ಸಂಸ್ಥೆಯಲ್ಲಿ ಒಬ್ಬ ವಿಜ್ಞಾನಿಯಾಗಿದ್ದುಕೊಂಡು ತನ್ನ ವೈಯಕ್ತಿಕ ಜೀವನಕ್ಕೆ ಸಂಪೂರ್ಣ ತ್ಯಾಗ ಮಾಡಿ ತನ್ನ ತಾಯಿ ತಮ್ಮ ಸಹೋದರರನ್ನು ಸಂಪೂರ್ಣವಾಗಿ ಪತ್ರದ ಮೂಲಕ ನಾನು ಇನ್ನು ಮುಂದೆ ನಿಮ್ಮ ಪರಿವಾರಕ್ಕೆ ಸೇರಿದವನಲ್ಲ, ನನ್ನ ಜೀವನ ಇನ್ನು ಮುಂದೆ ಈ ದೇಶದ ಬಹುಜನರಿಗಾಗಿ, ಈ ದೇಶದಲ್ಲಿರ್ತಕ್ಕಂಥ ದಮನಿತರಿಗಾಗಿ, ಈ ದೇಶದಲ್ಲಿರ್ತಕ್ಕಂಥ ಶೋಷಣೆಗೆ ಒಳಪಟ್ಟಿರುವ ಜನಸಮುದಾಯಕ್ಕಾಗಿ ಅಂತ ಹೇಳಿ ತನ್ನ ಇಡೀ ಜೀವನವನ್ನೇ ತನ್ನ ಅಂತಿಮ ಕಾಲದವರೆಗೂ ಇಡೀ ದೇಶದ ಯಾವುದೇ ಒಂದು ರಾಜ್ಯ ಜಿಲ್ಲೆಯಲ್ಲಿ ಬ್ಯಾಂಕ್ನ ಅಕೌಂಟ್ನಲ್ಲಿಯೂ ಬ್ಯಾಂಕ್ ಅಕೌಂಟ್ ಸಹ ತೆಗೆಯದೆ, ತನ್ನ ಹೆಸರಿಗೆ ಯಾವುದೇ ಆಸ್ತಿಯನ್ನು ಸಹ ಮಾಡದೆ ಒಬ್ಬ
ಕಾಂಶಿರಾಮ್ ಸಾಹೇಬರು ಇವರಿಗೆ ರಾಜಕೀಯ ವಲಯದಲ್ಲಿ ಒಂದು ಹೊಸ ಹೆಸರನ್ನೇ ಜಪಾನ್ ದೇಶದವರು ನೀಡಿದರು. ಧಾರ್ಮಿಕವಾಗಿ 2500 ವರ್ಷದ ಹಿಂದೆ ತಥಾಗತ ಗೌತಮ್ ಬುದ್ಧರು ಆಗಿದ್ರೆ, ಆಧುನಿಕ ಭಾರತದಲ್ಲಿ ಮಾನ್ಯವರು ಕಾಂಶಿರಾಮ್ ಸಾಹೇಬರು ರಾಜಕೀಯ ಬುದ್ಧ ಅಂತ ಹೇಳಿ ಹೆಸರು ಕೊಟ್ಟಿದ್ರು. ಅದೇ ರೀತಿಯಾಗಿ ರಾಜಕೀಯ ವಲಯದಲ್ಲಿ ಇನ್ನೊಂದು ಮಾತಾಗಿತ್ತು, ಸ್ಕಟ್ ಮಿಸೈಲ್ ಅಂತ ಹೇಳಿ ಕಾಂಶಿರಾಮ್ ಸಾಹೇಬರನ್ನ ಕರೀತಾ ಇದ್ರು, ಕ್ಷಿಪಣಿ ಅಂತ ಹೇಳಿ. ಅಂದ್ರೆ ಸಣ್ಣ ಒಂದು ರಾಕೆಟ್ ತರ ಕಾಂಶಿರಾಮ್ ಸಾಹೇಬರು ಕೇವಲ ಒಂದು 40 ವರ್ಷದಲ್ಲಿ 1980ರಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಮನುವಾದಿಗಳು ಹಣಬಲ, ಜನಬಲ, ಜಾತಿ ಬಲ ಇದರ ವಿರುದ್ಧವಾಗಿ ಹೊಸ ಸಂಘಟನೆಯನ್ನು ಕಟ್ಟಿ ಒಂದು ರಾಷ್ಟ್ರೀಯ ಪಕ್ಷವನ್ನು ಕೇವಲ 10 ವರ್ಷದಲ್ಲಿ ಒಂದು ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷವನ್ನ ನಿರ್ಮಾಣ ಮಾಡಿ ಈ ದೇಶದ ಮನುವಾದಿಗಳ ಒಂದು ಅಡ್ಡ ಅಂತ ಹೇಳ್ಬೋದು ಉತ್ತರ ಪ್ರದೇಶ. ಅಂತ ಉತ್ತರ ಪ್ರದೇಶದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ, ದಲಿತ ಮಹಿಳೆಯನ್ನ 4 ಬಾರಿ ಈ ದೇಶ ಕಣ್ಣು ತಿರುಗಿ ನೋಡ್ತಕ್ಕಂಥ ಪರಿಸ್ಥಿತಿ CM ಮಾಡಿದ್ದಾರೆ ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬರು. ಇಡೀ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ರಾಜಸ್ಥಾನದಿಂದ ಪಶ್ಚಿಮ ಬಂಗಾಳವರೆಗೆ ದೇಶದ ಉದ್ದಗಲಕ್ಕೂ ಸೈಕಲ್ ಮೇಲೆ, ಹೆಲಿಕಾಪ್ಟರ್ನಲ್ಲಿ, ಫ್ಲೈಟ್ನಲ್ಲಿ, ಬಸ್ನಲ್ಲಿ, ಟ್ರೈನ್ನಲ್ಲಿ ನಡೆದಾಡಿಕೊಂಡು ಇಡೀ ದೇಶದ ಸುತ್ತಾಡಿ ಇವತ್ತು ಕಾಂಶಿರಾಮ್ ಸಾಹೇಬರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ, ಇವತ್ತಿಗೂ ಸಹ ಇವತ್ತಿನ ದಿನ ಇಡೀ ದೇಶಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಾನ್ಯವರು ಕಾಂಶಿರಾಮ್ ಸಾಹೇಬರ 91ನೇ ಹುಟ್ಟುಹಬ್ಬವನ್ನ ಜನರು ಜಾತಿ, ಮತ, ಪಕ್ಷ ಭೇದವನ್ನು ಮರೆತು, ತಮ್ಮ ಸಂಘಟನೆಗಳನ್ನು ಮರೆತು, ಕಾಂಶಿರಾಮ್ ಸಾಹೇಬರು ಒಬ್ಬ ರಾಜಕೀಯ ವ್ಯಕ್ತಿ, ಅವರು ಸಮಾಜವಾಗಿ ದುಡಿದಿದ್ದಾರೆ ಅಂತ ಹೇಳಿ ಎಲ್ಲವನ್ನು ಮರೆತು ಸಹಬಾಳ್ವೆಯಿಂದ ಕಾಂಶಿರಾಮ್ ಸಾಹೇಬರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನನ್ನ ಜೀವನದ ಉದ್ದಗಲಕ್ಕೂ ಏನು ಮಾಡಿದ್ದಾರೆ ಅಂತಂದರೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದ ಏನು 85% ನಮ್ಮ ದೇಶದಲ್ಲಿ ಜನ ಇದ್ದಾರೆ, ಬಡ ಜನ, ಎಲ್ಲ ಜಾತಿ ಜನಾಂಗದ ಬಡ ಜನರು. ಆ ಜನರಿಗೆ ಅಧಿಕಾರ ಕೊಡಿಸ್ಬೇಕಂತ ಒಂದೇ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇಡೀ ದೇಶವನ್ನು ಸೈಕಲ್ ಮುಖಾಂತರ ಸಂಚರಿಸಿ ಎಲ್ಲರನ್ನ ಜಾಗೃತಿಗೊಳಿಸಿ ಅಕ್ಕ ಮಾಯಾವತಿಯವರನ್ನ ಈ ದೇಶದ ಎಲ್ಲಕ್ಕಿಂತ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಎಂಥ ರಾಜ್ಯ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಪಕ್ಕದಲ್ಲಿರುವ ಪಾಕಿಸ್ತಾನ ಏನಿದೆ, ಆ ಪಾಕಿಸ್ತಾನಕ್ಕಿಂತ ದೊಡ್ಡ ರಾಜ್ಯ. ಒಂದು ವೇಳೆ ಉತ್ತರ ಪ್ರದೇಶ ಒಂದು ದೇಶವಾಗಿರ್ತಿತ್ತು ಇವತ್ತಿನ ದಿನ ಅಂತಂದರೆ ಅಕ್ಕ ಮಾಯಾವತಿಯವರು 4 ಬಾರಿ ಪ್ರಧಾನಮಂತ್ರಿ ಆಗಿತ್ತು. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಬಾಬಾ ಸಾಹೇಬರ ಹಾದಿ ಮೇಲೆ ನಡ್ಕೊಂಡು ಬಂದು ಕಾಂಶಿರಾಮ್ ಅವರು ಉತ್ತರ ಪ್ರದೇಶದಲ್ಲಿ ಬಾಬಾ ಸಾಹೇಬರ ದಾರಿ ಮೇಲೆ ನಡ್ಕೊಂಡು ಬಂದರೆ ನಾವು ಯಾವ ರೀತಿ ಗೆದ್ದು ಅಧಿಕಾರವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿನೋ ಈ ದೇಶದಲ್ಲಿ ಯಾರಾದರೂ ಇದ್ದರೆ. ಆಮೇಲೆ ಬಾಬಾ ಸಾಹೇಬರು ಏನು ವಿಧಿವಶರಾದರು, ಬಾಬಾ ಸಾಹೇಬರು ವಿಧಿವಶರಾದ ಮೇಲೆ ಈ ದೇಶವನ್ನು ಈ ದೇಶದ ಮೂಲೆ ಸುತ್ತುವಂಥ ಕೆಲಸ ಯಾರಾದರೂ ಮಾಡಿದರೆ ಈ ಬಹುಜನರಿಗಾಗಿ ಅಂದರೆ ಅದು ಕೇವಲ ದಾದಾ ಸಾಹೇಬ್ ಕಾಂಶಿರಾಮ್ ಅವರು ಒಂದು ಮಾತು ಹೇಳ್ತಾರೆ, अकेला चलने की हिम्मत करो, एक ना एक दिन भीड़ तुम्हारे पीछे आएगा. ಅಂದರೆ ಒಬ್ಬನೇ ನಿಂತು ಹೋರಾಟ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ನಿಮ್ಮಲ್ಲಿ ಇರಬೇಕು. ಒಂದಿಲ್ಲ ನಿಮ್ಮಿಂದ ಜನಸಾಗರ ನಿಮ್ಮಿಂದ ಬರ್ತದೆ ಅಂತಕ್ಕಂಥದ್ದು ಕಾಂಶಿರಾಮ್ ಅವರು ಹೇಳ್ತಾರೆ. ಅದರ ಸಲುವಾಗಿ ಪಕ್ಷ ಅಂತಂದರೆ ಇಲ್ಲಿ ಕಪಿಲ್ ಅವರೇ ಮಾಡಬೇಕು, ಜ್ಞಾನೇಶ್ವರ ಸಿಂಗಾರೆ ಅವರೇ ಮಾಡಬೇಕು, ಅಶೋಕ್ ಖಂಡಾಳ್ಕರ್ ಅವರೇ ಮಾಡಬೇಕು, ಮಹೇಶ್ ಅವರೇ ಮಾಡಬೇಕು, ಸತೀಶ್ ಮಾಡಬೇಕು, ಈ ಥರ ಯಾವುದೇ ಇಲ್ಲ. ಪಕ್ಷ ಅಂತಂದರೆ ಹೆಂಗಿರಬೇಕು ಅಂತಂದರೆ, ಪಕ್ಷಕ್ಕಾಗಿ ರಾತ್ರಿ 12 ಗಂಟೆಗೂ ಫೋನ್ ಬಂದರೆ, ಯಾರಾದರೂ ಕರೆ ಬಂದರೆ, ಯಾರಾದರೂ ಕರೆದರೆ ಪಕ್ಷಕ್ಕಾಗಿ ಒಬ್ಬರೇ ನಿಂತು ಒಂದು ಕಾಂಶಿರಾಮ್ ಅವರ ಶಿಷ್ಯ ಸಿಪಾಯಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಈ ದೇಶದಲ್ಲಿ ನಿಜವಾಗಲೂ ಬಾಬಾ ಸಾಹೇಬರ ಮಗ ಯಾರಾದರೂ ಇದ್ದಾರೆ ಅಂತಂದರೆ ಅದು ದಾದಾ ಸಾಹೇಬ್ ಕಾಂಶಿರಾಮ್. ಯಾಕಂದರೆ ಬಾಬಾ ಸಾಹೇಬರು ನಮ್ಗೆ ಏನು ಹೇಳೋಗ್ತಾರೆ ಅಂತಂದ್ರೆ, ನಿಮ್ಮ ದಲಿತರ ಗುಡಿಸಲುಗಳಲ್ಲಿ ಒಂದು ಹೋರಾಟದ ದೀಪವನ್ನು ಹಚ್ಚಿದ್ದೇನೆ, ಅದನ್ನು ಆರದಂತೆ ನೋಡ್ಕೊಳ್ಳಿ ಅಂತಾರೆ. ಆದರೆ ಆ ದೀಪವನ್ನು ಇನ್ನೂ ಉಜ್ವಲಿಸುವಂಥ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂತಂದ್ರೆ ದಾದಾ ಸಾಹೇಬ್ ಕಾಂಶಿರಾಮ್ ಅವರು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಇವತ್ತು ಏನು ಮಾಡಬೇಕು ಅಂತಂದರೆ, ದಾದಾ ಸಾಹೇಬ್ ಕಾಂಶಿರಾಮ್ ಅವರು ನಮಗೇನು ಹೇಳ್ಕೊಟ್ಟು ಹೋಗಿದ್ದಾರೆ ಅದು ಚಾಚು ತಪ್ಪದೆ ದಿನನಿತ್ಯ ಈ ದೇಶದಲ್ಲಿ ದಲಿತರು, ಬಹುಜನರು, ಎಲ್ಲ ಜಾತಿಯ ಬಡ ಬಹುಜನರು ಜೀವಂತವಾಗಿದ್ದಾರೆ. ಒಳ್ಳೆ ಗೌರವ ಸಿಗ್ತಾ ಇದೆ ಅಂತಂದರೆ ಅದು ಬಾಬಾ ಸಾಹೇಬರ ನಂತರ ಕಾಂಶಿರಾಮ್ ಅವರು ಮಾಡಿದ ಕೇವಲ ಒಂದು ಹೋರಾಟದಿಂದ. ಅದರ ಸಲುವಾಗಿ ನಾವು ದಿನ ಬೆಳಗಾದರೆ ಕಾಂಶಿರಾಮ್ ಅವರು ಏನು ನಮಗೆ ಹಾಕೊಟ್ಟಿರ್ತಕ್ಕಂಥ ತೋರಿಸಿರ್ತಕ್ಕಂಥ ದಾರಿ ಇದೆ, ಆ ದಾರಿ ಮೇಲೆ ನಡಿಬೇಕು.
ಆ ದಾರಿ ಮೇಲೆ ನಡೆದ್ರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಸುಖವಾಗಿರ್ತವೆ. ಇಲ್ಲ ಅಂತಂದರೆ ಮುಂದೊಂದು ದಿನ ನಮಗೆ ಒಂದು ಕೆಟ್ಟ ಪರಿಸ್ಥಿತಿ ಬರೋದು ಈಗ ತೋರಿಸ್ಕೊಡ್ತಾ ಇದೆ. ಅದರ ಸಲುವಾಗಿ ಎಲ್ಲರೂ ಇವತ್ತು ದಾದಾ ಸಾಹೇಬ್ ಕಾಂಚೀರಾಮ್ ಅವರನ್ನು ಸ್ಮರಿಸುತ್ತಾ ಅವರ ಹಾಕೊಟ್ಟ ದಾರಿಯಲ್ಲಿ ನಡಿಬೇಕಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ಇಷ್ಟೇ ಹೇಳಿ ಇನ್ನೊಂದು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಸಂವಿಧಾನ್, ಜೈ BSP, ಜೈ ಭಾರತ್.